ತಾಟಕಿ ಸಂಹಾರ ಆಯಿತು. ಇಡೀ ತಾಟಕವನ ಹೊಸತನದಿಂದ ಮಿರ ಅಂತ ಮಿಂಚುತ್ತಿತ್ತು. ಆಗ ದೇವತೆಗಳೇ ಬಂದು ರಾಮನ ಹೊಗಳಿದರು. ಇವರ ಹೊಗಳಿಕೆ ಮೋಸ್ಟ್ಲಿ ರಾಮನಿಗಿದ್ದ ಗೊಂದಲಕ್ಕೆ ಒಂದು ಸಮಾಧಾನ ಕೊಟ್ಟಿರ್ಬೋದು. ತಾಟಕಿ ಹೆಣ್ಣೆಂಗಸು, ಸಾಯಿಸೋದು ಧರ್ಮನೋ ಅಲ್ವ ಅನ್ನೋ ಯೋಚನೆ ರಾಮನ ಮನಸ್ಸಲ್ಲಿತ್ತು. ಆದರೆ ಧರ್ಮ ಸ್ಥಾಪನೆ ಆಗಬೇಕು ಅಂದರೆ ಅಧರ್ಮ ಸಂಹಾರ ಆಗಲೇಬೇಕು ಅನ್ನೋ ಮಾತಿಗೆ ಸಾಕ್ಷಿ ಹೇಳೋ ಹಾಗೆ ಬರ್ತಾರೆ ದೇವತೆಗಳು. ಅವರು ಬಂದಿದ್ದೇ ವಿಶ್ವಾಮಿತ್ರ ಮುನಿಗಳ ಹತ್ರ ರಾಮನ ಕೆಲಸನ ಕೊಂಡಾಡೋಕ್ಕೆ. ಅವರು ವಿಶ್ವಾಮಿತ್ರರಿಗೆ ಸ್ನೇಹಂ ದರ್ಶಯ ರಾಘವೇ, ದೇವತೆಗಳು ವಿಶ್ವಾಮಿತ್ರರನ್ನ ಗೌರವಿಸ್ತಾ ರಾಮನಿಗೆ ಆಶೀರ್ವಾದ ಕೊಡೋಕೆ ಕೇಳ್ಕೊಂಡ್ರು. ಇದು ರಾಮ ಮಾಡಿದ ಕೆಲಸಕ್ಕೆ ದೇವರುಗಳೇ ಕೊಟ್ಟ ಪ್ರಶಂಸೆ ಇದ್ದ ಹಾಗೆ. ರಾಮಾಯಣದಲ್ಲಿ ಫಾರ್ ದಿ ಫಸ್ಟ್ ಟೈಮ್ ರಾಮನಿಗೆ ಸೆಲೆಸ್ಟಿಯಲ್ ರೆಕಗ್ನಿಷನ್ ಸಿಗ್ತಾ ಇದೆ. ಅಂದರೆ ಧರ್ಮಕ್ಕೋಸ್ಕರ ಶಕ್ತಿ ಪ್ರದರ್ಶನ ಮಾಡಿದರೆ ದೇವತೆಗಳೇ ಒಂದು ಹ್ಯಾಟ್ಸ್ ಆಫ್ ಹೇಳ್ತಾರೆ. ಆದರೆ ಇಲ್ಲಿ ಇಂದ್ರಾದಿ ದೇವತೆಗಳು ಬರೀ ಇಷ್ಟಕ್ಕೆ ಸುಮ್ಮನಾಗಲಿಲ್ಲ. ಅವರು ವಿಶ್ವಾಮಿತ್ರರಿಗೆ ಒಂದು ಜವಾಬ್ದಾರಿ ಕೊಡ್ತಾರೆ. ಇನ್ನೊಂದು ಮುಖ್ಯವಾದ ಕೆಲಸ ಹೇಳಿದರು. ಪ್ರಜಾಪತಿ ಬೃಷಶ್ವಾನ ಮಕ್ಕಳಾದ ಸತ್ಯ ಮತ್ತು ತಪಸ್ಸಿನ ಶಕ್ತಿಯಿಂದ ತುಂಬಿದ ಪರಾಕ್ರಮ ಇರೋ ದಿವ್ಯ ಅಸ್ತ್ರಗಳನ್ನು ರಾಮನಿಗೆ ಕೊಡಿ ಅಂತ. ಬೃಷಶ್ವಾನ ಅಂದರೆ ಮಾನವ ರೂಪ ಅನ್ನೋದಕ್ಕಿಂತ ಅಸ್ತ್ರಶಕ್ತಿಯ ರೂಪಕ ಅನ್ಬೋದು. ಆ ಅಸ್ತ್ರಗಳು ಸತ್ಯ ಪರಾಕ್ರಮಾನ್ ಮತ್ತು ತಪೋಬಲಭೃತಃ, ಸತ್ಯ ಮತ್ತು ತಪಸ್ಸಿನಿಂದ ಸಿಕ್ಕ ಆಧ್ಯಾತ್ಮಿಕ ಶಕ್ತಿಗಳು. ಧರ್ಮಕ್ಕಾಗಿ ನಿಲ್ಲೋರಿಗೆ ಅಂಥ ದೈವೀ ಶಕ್ತಿಗಳು ಸಹಾಯ ಮಾಡ್ತವೆ ಮತ್ತು ಮಾಡಬೇಕು. ಅವನ್ನ ಪಾತ್ರಭೂತಶ್ಚತೆಯ ಬ್ರಹ್ಮನ್ ತವ ಅನುಗಮನೇ ಧೃತಃ, ನಿಮ್ಮ ಹಿಂದೆ ಬಂದು ನಿಮ್ಮ ಮಾತನ್ನು ಕೇಳಿಕೊಂಡು ದೃಢವಾಗಿ ನಿಂತಿರೋ ಆ ರಾಜಕುಮಾರ ರಾಮನಿಗೆ ಆ ಅಸ್ತ್ರಗಳನ್ನು ಪಡೆಯೋಕ್ಕೆ ಅಧಿಕಾರ ಇದೆ. ಈ ರಾಮ ದೇವತೆಗಳಿಗೋಸ್ಕರ ಕರ್ತವ್ಯಂಚ ಮಹತ್ಕರ್ಮ, ಇನ್ನೂ ದೊಡ್ಡ ಕೆಲಸ ಮಾಡಬೇಕಿದೆ ಅಂತ ಹೇಳಿ ರಾಮನಿಗೆ ಮುಂದೆ ಏನೇನೆಲ್ಲ ದೊಡ್ಡ ಜವಾಬ್ದಾರಿಗಳಿದ್ದಾವೆ ಅನ್ನೋದನ್ನು ವಿಶ್ವಾಮಿತ್ರರಿಗೆ ನೆನಪಿಸಿದ್ರು. ತಾಟಕಿನ ಕೊಂದಿದ್ದು ಜಸ್ಟ್ ಬಿಗಿನಿಂಗ್, ಕೇವಲ ಆರಂಭ. ಲೋಕಕ್ಕೆ ಒಳ್ಳೆಯದು ಮಾಡೋಕ್ಕೆ ರಾಮ ಇನ್ನೂ ಸಾಕಷ್ಟು ದೊಡ್ಡ ಕೆಲಸಗಳನ್ನು ಮಾಡಬೇಕಾಗಿದೆ ಅಂತ ಹೇಳಿ ಎಲ್ಲ ದೇವತೆಗಳು ಸಂತೋಷದಿಂದ ತಾವು ಬಂದಿದ್ದ ಜಾಗಕ್ಕೆ ವಾಪಸ್ ಹೋದರು. ಏವ ಮುಕ್ತ ಸುರ ಸರ್ವೇ ಹೃಷ್ಟ ಜಗ್ಮುರ್ ಯಥಾಗತಂ. ಅಷ್ಟೊತ್ತಿಗೆ ಸಂಧ್ಯಾಕಾಲ ಕೂಡ ಶುರುವಾಯಿತು. ಆಗ ವಿಶ್ವಾಮಿತ್ರರು ತುಂಬ ಖುಷಿಯಾದರು. ಯಾಕಂದರೆ ತಾಟಕಿ ಸತ್ತಿದ್ರಿಂದ ಅವರ ಮನಸ್ಸಿಗೆ ನೆಮ್ಮದಿ ಸಿಕ್ಕಿತ್ತು. ತಥೋ ಮುನಿವರ ಪ್ರೀತ ಸ್ತಟಾಕ ವಧತೋಷಿತ. ಅದೇ ಖುಷಿಲಿ ಅಯೋಧ್ಯೆಯಲ್ಲಿ ದಶರಥ ಮಾಡಿದ್ನಲ್ಲ, ಅದೇ ಥರ ಪ್ರೀತಿಯಿಂದ ರಾಮನ ಹಣೆಗೆ ಮುತ್ತಿಟ್ರು. ಉವಾಸ ರಜನೀಂ ತತ್ರ ತಟಾಕಾಯ ವನೇ ಸುಖಂ. ತಾಟಕಿ ಇಷ್ಟು ಕಾಲ ಇದ್ದ ಕಾಡಲ್ಲಿ ಆ ರಾತ್ರಿ ಆರಾಮಾಗಿ ಕಳೆದ್ರು. ಇಲ್ಲಿ ಶಯನ ಅಂತಿಲ್ಲ, ವಾಲ್ಮೀಕಿ ಉವಾಸ ಅಂತ ಬಳಸಿದ್ದಾರೆ ಪದಾನ. ಅಂದರೆ ರಾಮ ಲಕ್ಷ್ಮಣರು ಇಲ್ಲಿ ಮಲಗಿಲ್ಲ, ವಾಸ ಮಾಡ್ತಿದ್ದಾರೆ. ಆ ರಾತ್ರಿ ಆ ಕಾಡು ಹೆಂಗಿತ್ತು ಅಂದರೆ ರಮಣೀಯಂ ವಿಭಭ್ರಾಜ ಯಥಾ ಚೈತ್ರ ರಥಂವನಂ. ರಮಣೀಯವಾಗಿತ್ತು, ಫಳಫಳ ಹೊಳಿತಿತ್ತು. ಹೆಂಗೆ ಅಂದರೆ ಕುಬೇರನ ಉದ್ಯಾನ ಸ್ವರ್ಗ ಚೈತ್ರ ರಥದಂಗಿತ್ತು. ಮುಕ್ತ ಶಾಪಂ ತದಾಹನಿ. ಆ ತಾಟಕಿ ಸತ್ತ ತಕ್ಷಣವೇ ಕಾಡಿಗೊಂದು ಕಳೆ ಬಂದಿತ್ತು. ಇದು ಕೆಟ್ಟದ್ದು ನಾಶ ಆದಾಗ ಪ್ರಕೃತಿ ಮತ್ತೆ ಪರಿಸರ ಹೇಗೆ ಸಹಜ ಸ್ಥಿತಿಗೆ ಸಮತೋಲನಕ್ಕೆ ಬರುತ್ತೆ ಅನ್ನೋದನ್ನು ಹೇಳುತ್ತೆ. ನೆಗೆಟಿವ್ ಶಕ್ತಿಗಳು ಹೋದಾಗ ಇಡೀ ವಾತಾವರಣನೇ ಶುದ್ಧ ಆಗಿಬಿಡುತ್ತೆ. ಇದರ ಅರ್ಥ ಯಾವ ಜಾಗನೂ ಯಾವ ಸ್ಥಾನನೂ ತಾನಾಗಿ ಒಳ್ಳೆಯದು ಅಲ್ಲ ಕೆಟ್ಟದ್ದು ಅಲ್ಲ. ಅದನ್ನು ಯಾರು ಹೇಗೆ ನಿಭಾಯಿಸ್ತಾ ಇದ್ದಾರೆ, ಯಾರು ಅದನ್ನು ಹೇಗೆ ನೋಡ್ಕೋತಿದ್ದಾರೆ ಅನ್ನೋದು ಮುಖ್ಯ ಆಗುತ್ತೆ. ಹೀಗೆ ಅವತ್ತು ರಾತ್ರಿ ಕಳೀತು. ಬೆಳಗ್ಗೆ ಆಗುತ್ತೆ. ವಿಶ್ವಾಮಿತ್ರರೇ ರಾಮನ್ನ ಎದ್ದೇಳಿಸಿ ಅವನಿಗೆ ದದಾಮಿ ಅಸ್ತ್ರಾಣಿ ಸರ್ವಶಃ, ನನ್ನ ಹತ್ರ ಇರೋ ಅಸ್ತ್ರಗಳನ್ನೆಲ್ಲ ಕೊಡ್ತೀನಿ ಅಂತಿದ್ದಾರೆ. ಅಲ್ಲ, ತಾಟಕಿ ವಧೆ ಮಾಡೋ ಮುಂಚೆನೇ ಕೊಟ್ಟಿದ್ದಿದ್ರೆ ರಾಮನಿಗೆ ಅಟ್ಲೀಸ್ಟ್ ಹೆಲ್ಪ್ ಆದರೂ ಆಗ್ತಿತ್ತು ಅಲ್ವಾ? ಈಗ ಯಾಕೆ ಕೊಡ್ತಾ ಇದ್ದಾರೆ? ಅದಕ್ಕೂ ಒಂದು ಕಾರಣ ಇದೆ. ಮೊದಲೇ ಕೊಟ್ಟುಬಿಟ್ಟಿದ್ದಿದ್ರೆ ವಿಶ್ವಾಮಿತ್ರರು ಅಸ್ತ್ರ ಕೊಟ್ಟಿದ್ದಕ್ಕೆ ರಾಮ ತಾಟಕಿನ ಕೊಂದ ಅಂತ ಆಗ್ತಿತ್ತು. ರಾಮನ ಭುಜಬಲದ ಪರಾಕ್ರಮ ಯಾರಿಗೂ ಅವಾಗ ಅರ್ಥ ಆಗ್ತಾ ಇರಲಿಲ್ಲ. ಆದರೆ ಈಗ ರಾಮ ತನ್ನ ಕ್ಯಾಲಿಬರ್ ಏನು ಅಂತ ಪ್ರೂವ್ ಮಾಡಿದ್ದಾನೆ. ಸೊ ಅಂಥ ಮಹಾಕಾಯ ವೀರನಿಗೆ ಈ ಅಸ್ತ್ರಗಳು ಪ್ರಶಸ್ತಿ ಥರ ಸಿಗ್ತಿದ್ದಾವೆ. ಈ ವಿಶ್ವಾಮಿತ್ರರು ರಾಮನ ಹತ್ರ ಕೂರಿಸ್ಕೊಂಡು 10 ಅಸ್ತ್ರಗಳನ್ನು ಕೊಡ್ತಾರೆ. ಆದರೆ ಅದ್ರ ಬಗ್ಗೆ ನಾನೊಂದು ಸ್ಪೆಷಲ್ ವಿಡಿಯೋ ಮಾಡ್ತೀನಿ ಬಿಡಿ. ವಿಶ್ವಾಮಿತ್ರರು ಕೊಟ್ಟ ಅಸ್ತ್ರ ಯಾವುದು, ಅದ್ರ ಸ್ಪೆಷಾಲಿಟಿ ಏನು ಅಂತ ಸಪ್ರೇಟಾಗೇ ಡಿಸ್ಕಷನ್ ಮಾಡೋಣ. ನಿಮಗೆ ಆಸಕ್ತಿ ಇದ್ದರೆ ಬಾಲಕಾಂಡದ 27ನೇ ಸರ್ಗ ನೋಡಿ, ತುಂಬ ಸೊಗಸಾಗಿದೆ.
ವಿಶ್ವಾಮಿತ್ರರು ರಾಮನಿಗೆ ಕೊಟ್ಟ ಈ ಅಸ್ತ್ರಗಳು ಎಷ್ಟು ವಿಶೇಷವಾಗಿದ್ವು ಅಂದರೆ ಸರ್ವಸಂಗ್ರಹಣಂ ಯೇಷ ದೈವತೈರಪಿ ದುರ್ಲಭಂ. ಅವನ ಸಂಪೂರ್ಣವಾಗಿ ಪಡೆಯೋದು ದೇವತೆಗಳು ಕಷ್ಟವಾಗ್ತಿತ್ತು. ವಿಶ್ವಾಮಿತ್ರರು ಒಂದೊಂದೇ ಮಂತ್ರ ಬೋಧಿಸ್ತಾ ಇದ್ರೆ ಆ ಮಂತ್ರಗಳ ಅಧಿದೇವತೆಗಳು ತಾವಾಗಿ ಬಂದು ಕಿಂಕರಾಸ್ತವ ರಾಘವ, ನಾವು ನಿನ್ನ ಸೇವಕರು ರಾಮ, ಯಾವಾಗ ಬೇಕೋ ಅವಾಗ ನಮ್ಮನ್ನು ಬಳಸು ಅಂತ ಹೇಳಿದ್ವು. ಅದಕ್ಕೆ ರಾಮ ಕೊಟ್ಟ ಉತ್ತರ ಏನು ಗೊತ್ತಾ? ಮಾನಸ ಕಾರ್ಯಕಾಲೇಶು ಸಹಾಯಂ ಮೇ ಕರಿಷ್ಯಥ ಯಥೇಷ್ಟಂ ಗಮ್ಯತಾಂ ಇತಿ. ನೀವು ನನ್ನ ಮನಸ್ಸಲ್ಲೇ ಇರಿ, ಸಹಾಯವಿದ್ದಾಗ ಬನ್ನಿ, ಅಲ್ಲಿ ತನಕ ನಿಮಗಿಷ್ಟ ಒಂದು ಹಾಗಿರಿ ಅಂತ ಹೇಳ್ತಾನೆ ರಾಮ. ತುಂಬ ದೊಡ್ಡ ಮಾತು. ನಾವು ನಮ್ಮೊಳಗಿರೋ ಎಕ್ಸ್ಟ್ರಾರ್ಡಿನರಿ ಸ್ಪೆಷಾಲಿಟಿನ ಸಮಯ ಬಂದಾಗ ಪ್ರಯೋಗ ಮಾಡಬೇಕೆ ಹೊರತು ಆ ಟ್ಯಾಲೆಂಟ್ ಇದೆ ಅಂತ ಸಿಕ್ಕದಾಗೆಲ್ಲ ಬಳಸಬಾರ್ದು. ಆಗದು ಸ್ಪೆಷಲ್ಲಾಗಿ ಉಳಿದೇ ಇರಲ್ಲ. ಇಲ್ಲಿ ರಾಮ ಬರೀ ಯುದ್ಧಗೆಲ್ಲ ಯೋಧ ಅಲ್ಲ, ಬದಲಾಗಿ ಇಡೀ ಬ್ರಹ್ಮಾಂಡ ಶಕ್ತಿನ ತನ್ನ ಇಚ್ಛೆಗೆ ತಕ್ಕಂತೆ ಬಳಸಬಲ್ಲ ಶ್ರೇಷ್ಠ ಚೇತನ ಅನ್ನೋದು ಗೊತ್ತಾಗ್ತಾ ಇದೆ. ರಾಮನ ಮಾತು ಕೇಳಿ ಆ ಅಸ್ತ್ರಾದಿ ದೇವತೆಗಳು ಹೋದರು. ಈ 3 ಜನ ಮತ್ತೆ ಪ್ರಯಾಣ ಮುಂದುವರಿಸಿದ್ರು. ಮುಂದೆ ಹೋದರೆ ಇನ್ನೊಂದು ಕಾಡು. ಅದು ಪರ್ವತಸ್ಯ ಅವಿದೂರತಃ, ಪರ್ವತದಿಂದ ದೂರ ಇರಲಿಲ್ಲ, ಹತ್ತಿರ ಇತ್ತು. ದರ್ಶನೀಯಂ, ನೋಡಕ್ಕೆ ಸೊಗಸಾಗಿತ್ತು. ಮೃಗಾಕಿರಣಂ, ಪ್ರಾಣಿ ಪಕ್ಷಿಗಳಿಂದ ತುಂಬಿತ್ತು. ಕಾಂತಾರಾತ್ ರೋಮಹರ್ಷಣಾತ್ ಸುಖವತ್ತಯ, ನೋಡ್ತಾ ಇದ್ರೆ ಖುಷಿ ಆಗ್ತಾ ಇದೆ, ಸುಖವಾದ ಆನಂದ ಉಂಟಾಗ್ತಾ ಇದೆ. ಕಸ್ಯ ಆಶ್ರಮ ಪದ, ಯಾರ ಆಶ್ರಮ ಇದು ಅಂತ ಕೇಳ್ತಾನೆ ರಾಮ. ಹೀಗೆ ಕೇಳಿ ಮೈಮರಿಯಲ್ಲ, ಬಂದಿರೋ ಕೆಲಸನ ಮರ್ತಿರಲ್ಲ. ಬ್ರಹ್ಮಜ್ಞ ದುಷ್ಟಚಾರಿಣ, ಯಾಗಕ್ಕೆ ವಿಘ್ನ ಮಾಡೋ ಆ ಮಾರೀಚ ಸುಬಾಹು ಎಲ್ಲಿರ್ತಾರೆ? ವಧ್ಯಶ್ಚ ರಾಕ್ಷಸ, ಅವರನ್ನು ನಾನು ವಧಿಸ್ತೀನಿ, ಯೋಚನೆ ಮಾಡಬೇಡಿ ಅಂತ ಮಾತು ಕೊಡ್ತಾನೆ. ರಾಮನ ಮಾತು ಕೇಳಿ ವಿಶ್ವಾಮಿತ್ರರಿಗೆ ಖುಷಿ ಆಗುತ್ತೆ. ಅವನಿದು ಯಾರ ಆಶ್ರಮ ಅಂತ ಕೇಳಿದ್ನಲ್ಲ, ಅದಕ್ಕೆ ಉತ್ತರ ಕೊಡ್ತಾರೆ. ಅದು ಯಾರ ಆಶ್ರಮ ಗೊತ್ತಾ? ವಿಷ್ಣು ದೇವವರ ಪ್ರಭು, ಸಾಕ್ಷಾತ್ ದೇವಾದಿದೇವ ವಿಷ್ಣು ಇದ್ದ ಜಾಗ. ಇದ್ದು ಏನು ಮಾಡಿದ್ದ? ತಥಾಯುಗ ಶತಾನಿ ಚ ತಪಶ್ಚರಣ ಯೋಗಾರ್ಥಂ ವಾಸ. ದಿನಗಳಲ್ಲ, ವರ್ಷಗಳಲ್ಲ, ಅದೆಷ್ಟೋ ಯುಗಗಳ ಕಾಲ ಇಲ್ಲಿ ತಪಸ್ಸು ಮಾಡಿದ್ದ. ಅಲ್ಲಿಗೆ ಇದು ಬರೀ ಕಾಡಲ್ಲ, ದೇವದೇವನೇ ನಡೆದಾಡಿದ ಭೂಮಿ ಅಂತಾಯಿತು. ಅದು ಸರಿ, ವಿಷ್ಣು ಯಾಕೆ ಇಲ್ಲಿಗೆ ಬಂದಿದ್ದ? ಏಷ ಪೂರ್ವಾಶ್ರಮೋ ರಾಮ ವಾಮನಸ್ಯ ಮಹಾತ್ಮನಃ. ರಾಮ, ಇದು ಹಿಂದೆ ವಿಷ್ಣುವಿನ ಅವತಾರ ವಾಮನನ ಆಶ್ರಮ ಆಗಿತ್ತು. ಸಿದ್ಧಾಶ್ರಮ ಇತಿ ಖ್ಯಾತಃ. ಇದು ವಾಮನ ಸಿದ್ಧಿ ಪಡೆದಿದ್ದರಿಂದ ಸಿದ್ಧಾಶ್ರಮ ಅಂತಲೇ ಫೇಮಸ್ ಆಗಿತ್ತು. ಹಾಗಾದರೆ ಆ ಸಿದ್ಧಾಶ್ರಮದ ಕಥೆ ಏನು ನೋಡೋಣ. ತೀರಾ ಪುಟ್ಟದಾಗೆ ಬರುತ್ತೆ ರಾಮಾಯಣದಲ್ಲಿ ಈ ಕಥೆ. ಒಂದಾನೊಂದು ಕಾಲದಲ್ಲಿ ವಿರೋಚನ ಅನ್ನೋ ದೈತ್ಯನ ಮಗ ವೈರೋಚನಿ, ಅವನ ಹೆಸರು ಬಲಿ. ದಶರಥನ ಮಗ ದಾಶರಥಿ ಆಗೋ ಹಾಗೆ ವಿರೋಚನನ ಮಗ ವೈರೋಚನಿ. ಇದು ಬ್ಯೂಟಿ ಆಫ್ ಸಂಸ್ಕೃತ. ಈ ವಿರೋಚನ ಯಾರು ಅಂದರೆ ಭಕ್ತ ಪ್ರಹ್ಲಾದ ಇದ್ನಲ್ಲ, ಅವನ ಮಗ. ಅಂದರೆ ಬಲಿ ಪ್ರಹ್ಲಾದನ ಮೊಮ್ಮಗ. ಅವನು ನಿರ್ಜಿತ್ಯ ದೇವತಾಗಣ, ಇಂದ್ರ, ಮರುದ್ಗಣ ಎಲ್ಲರನ್ನೂ ಸೋಲಿಸಿ 3 ಲೋಕದಲ್ಲೂ ಸಾಮ್ರಾಜ್ಯ ಸ್ಥಾಪಿಸ್ಕೊಂಡಿದ್ದ. ಅವನ ಆರ್ಭಟ ನೋಡಿ ದೇವತೆಗಳಿಗೆಲ್ಲ ಭಯ ಆಯಿತು. ವಿಷ್ಣು ಹತ್ರ ಓಡಿ ಬಂದು ಬಲಿ ಒಂದು ಯಾಗ ಮಾಡ್ತಾ ಇದ್ದಾನೆ, ಆ ಯಾಗನ ನಿಲ್ಲಿಸು, ಇಲ್ಲಾಂದರೆ ಅವನು ಇನ್ನಷ್ಟು ಶಕ್ತಿಶಾಲಿ ಆಗ್ತಾನೆ ಅಂತ ಹೇಳಿದರು. ಇಲ್ಲಿ ದೇವತೆಗಳು ಯಾಗ ನಿಲ್ಲಿಸೋಕಷ್ಟೇ ಹೇಳ್ತಾ ಇದ್ದಾರೆ, ಬಲಿಯ ಸಂಹಾರ ಮಾಡೋಕ್ಕಲ್ಲ. ಅವನು ಮಾಡ್ತಾ ಇರೋದಾದರೂ ಎಂಥ ಯಾಗ? ಏಚ ಏನಂ ಅಭಿವರ್ತಂತೆ ಯಚ್ಛ ಯತ್ರ ಯಥಾವತ್ ಸರ್ವಂ ತೇಭ್ಯ ಪ್ರಯಚ್ಛತಿ. ಯಾರಾದರೂ ಆಗಲಿ, ಎಲ್ಲಿಂದಲಾದರೂ ಬಂದಿರಲಿ, ಏನು ಕೇಳಿದರೂ ಅದನ್ನು ಕೊಡೋ ಮಹಾಯಾಗ. ಇದನ್ನೇ ದಾನ ಅಂತಾರೆ. ಸನಾತನ ಪರಂಪರೆಯಲ್ಲಿ ಧರ್ಮದ ಅತಿ ಮುಖ್ಯ ಲಕ್ಷಣ ಈ ದಾನ. ಈ ದಾನ ಯಾಗದ ಮುಂದೆ ಮತ್ತೊಂದು ಬೇರೆ ಯಾವ ಯಾಗನೂ ಇಲ್ಲ. ಇಂಥ ದಾನಯಾಗ ಮಾಡ್ತಾ ಇರೋ ಬಲಿನ ತಡಿಬೇಕು. ಅದಕ್ಕೋಸ್ಕರ ನೀನು ನಿನ್ನ ಮಾಯೆಯಿಂದ ಲೀಲೆ ಮೆರಿಬೇಕು ಅಂತಾರೆ ಆ ದೇವತೆಗಳು. ಆ ಮಾಯೆಯ ಆಕಾರ ಯಾವುದು? ವಾಮನ. ಸಾಮಾನ್ಯ ಅರ್ಥದಲ್ಲಿ ಕುಬ್ಜ, ಕುಳ್ಳ ಅಂತ. ಆದರೆ ಇನ್ನೊಂದು ಅರ್ಥದಲ್ಲಿ ಸುಂದರವಾಗಿರೋನು ಅಂತಲೂ ಇದೆ. ಬಟ್ ಈ ಕಥೆಯಲ್ಲಿ ಕುಬ್ಜ ಅನ್ನೋ ಅರ್ಥನೇ ಆಪ್ಟಾಗಿರುತ್ತೆ. ಈ ಸೀನ್ ಬರೋ ಹೊತ್ತಿಗಾಗಲೇ ವಾಮನನ ಅವತಾರ ಆಗೋಗಿರುತ್ತೆ. ವಿಶ್ವಾಮಿತ್ರರು ಹೇಳ್ತಾರೆ, ಏ ತಸ್ಮಿನ್ ಅಂತಾರೆ ರಾಮ ಅಂತಾರೆ. ಅಂದರೆ ಫ್ಲ್ಯಾಶ್ ಬ್ಯಾಕ್ ಥರ ವಾಮನ ಹೆಂಗೆ ಅವತರಿಸ್ದ ಅಂತ ಹೇಳ್ತಾರೆ. ಕಶ್ಯಪೋ ಅಗ್ನಿ ಸಮಪ್ರಭ ಆದಿತ್ಯ ಸಹಿತ ದೀಪ್ಯಮಾನ ಇವ ಓಜಸ. ಜ್ಞಾನಜ್ವಾಲೆಯಿಂದ ಅಗ್ನಿಗೆ ಸಮಾನವಾಗಿದ್ದ ಕಶ್ಯಪ ತನ್ನ ಮಡದಿ ಅದಿತಿ ದೇವಿಯ ಜೊತೆ ಓಜಸ್ಸಿನಿಂದ ಮಿನುಗ್ತಾ ಇದ್ದ. ಇವರು ದೇವತೆಗಳು ಮತ್ತು ಭೂಮಿ ಮೇಲಿದ್ದ ಇನ್ನೂ ಎಷ್ಟೆಷ್ಟು ಜೀವಿಗಳಿಗೆ ತಂದೆ ತಾಯಿ ಆಗಿದ್ದವರು.
ಅಷ್ಟು ಸಂತಾನವಾದ ಮೇಲೂ ದಿವ್ಯಂ ವರ್ಷ ಸಹಸ್ರಕಂ ವ್ರತಂ ಸಮಾಶ್ಯಂ, 1000 ದಿವ್ಯ ವರ್ಷಗಳ ಕಾಲ ವ್ರತ ಮಾಡಿದರು. ಒಂದು ದಿವ್ಯ ವರ್ಷ ಅಂದರೆ 360 ಮಾನುಷ ವರ್ಷಗಳು ಅಂತ. ಅಂಥ 1000 ಅಂದರೆ 3,60,000 ವರ್ಷಗಳ ಕಾಲ ತಪಸ್ಸು ಮಾಡಿದರು. ಅವರ ತಪಸ್ಸಿಗೆ ಮೆಚ್ಚಿ ವಿಷ್ಣು ಪ್ರತ್ಯಕ್ಷನಾದ. ಅವನನ್ನು ಕಶ್ಯಪರು ಹೆಂಗೆ ಬಣ್ಣಿಸ್ತಾರೆ ಅಂದರೆ ತಪೋಮಯ, ಅಂದರೆ ತಪಸ್ಸು ಮಾಡೋನಲ್ಲ, ಅವನೇ ತಪಸ್ಸಾಗಿರೋನು. ತಪೋರಾಶಿಂ, ಎಲ್ಲ ತಪಸ್ಸುಗಳ ರಾಶಿ ಅವನಲ್ಲಿದೆ. ತಪೋಮೂರ್ತಿಂ, ತಪಸ್ಸಿಗೊಂದು ಆಕಾರ ಅಂತಿದ್ರೆ ಅದೇ ವಿಷ್ಣು. ತಪಾತ್ಮಕಂ, ಬರೀ ಹೊರಗಿನ ಆಕೃತಿ, ಒಳಗಿರೋ ಸತ್ವ ಮಾತ್ರ ಅಲ್ಲ, ಆತನ ಆತ್ಮವೇ ತಪಸ್ಸಾಗಿದೆ. ಅಂಥ ಪುರುಷೋತ್ತಮನಿಗೆ ತಪಸಾತ್ವಾಂ ಸುತಪ್ತೇನ ಪಶ್ಯಾಮಿ ಪುರುಷೋತ್ತಮ, ತಪಸ್ಸು ಮಾಡಿ ಒಂದು ಸೌಭಾಗ್ಯದಿಂದ ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾರೆ. ತ್ವಂ ಅನಾದಿ ಅನಿರ್ದೇಶ್ಯ, ನಿನಗೆ ಆರಂಭ ಅನ್ನೋದೇ ಇಲ್ಲ, ಆದರೆ ಅನಂತವಾಗಿ ವರ್ಣಿಸೋಕೆ ಅಸಾಧ್ಯ ಅನ್ನೋ ಹಾಗಿದೆಯಾ. ತ್ವಾಂ ಅಹಂ ಶರಣಾಗತಃ, ನಿನಗೆ ನಾವು ಶರಣಾಗಿದ್ದೀವಿ ಅಂತ ಹೇಳ್ತಾನೆ ಕಶ್ಯಪ. ಆಗ ವಿಷ್ಣು ವರಂ ವರಾಯ ಭದ್ರಂತೆ, ನಿಮಗೆ ಬೇಕಾದ ವರ ಕೇಳಿ ಅಂತ ಹೇಳ್ತಾನೆ. ಆಗ ಈ ಗಂಡ ಹೆಂಡತಿ ಒಂದು ವರ ಕೇಳ್ಕೊಳ್ತಾರೆ. ಏನಂತ ಅಂದರೆ, ಪುತ್ರತ್ವಂ ಗಚ್ಚ ಭಗವಾನ್, ನೀನು ನಮ್ಮ ಮಗನಾಗ್ಬಿಟ್ಟು ಶಕ್ರಸ್ಯ ಯವೀಯಾನ್ ಭ್ರಾತ, ಶಕ್ರ ಅಂದರೆ ಇಂದ್ರ, ಅವನಿಗೆ ತಮ್ಮನಾಗಿ ಹುಟ್ಟಿ ಏನು ಮಾಡಬೇಕು, ಶೋಕದಲ್ಲಿರೋ ದೇವತೆಗಳನ್ನು ಕಾಪಾಡು. ಯಾಕಂದರೆ ನೀನು ಅಸುರ ಸೂದನ, ಈಗಾಗಲೇ ಮಧುಕೈಠಬ ಅನ್ನೋ ರಾಕ್ಷಸರನ್ನು ಕೊಂದಿದೀಯಾ, ಈಗ ಉಳಿದವರನ್ನು ಕೊಂದುಬಿಡು ಅಂತಾರೆ. ಆತ ಕೇಳಿದ ವರಕ್ಕೆ ವಿಷ್ಣು ಒಲಿತಾನೆ. ಆದರೆ ಒಂದು ವಿಚಾರ ಗೊತ್ತಿರಲಿ, ಈ ಕಶ್ಯಪನಿಗೆ ದೇವತೆಗಳು ಹೇಗೆ ಮಕ್ಕಳೋ ಅಸುರರು ಕೂಡ ಹಾಗೆ ಮಕ್ಕಳು. ಅವನಿಗೆ 2 ಹೆಂಡ್ತಿರು, ತಿಥಿ ಅದಿತಿ. ದಿತಿಗೆ ಹುಟ್ಟಿದ್ದು ದೈತ್ಯರು ಅಂದರೆ ರಾಕ್ಷಸರು, ಅದಿತಿಗೆ ಹುಟ್ಟಿದವರು ಆದಿತ್ಯರು ದೇವತೆಗಳು. ಆದರೆ ಈ ಇಬ್ಬರಲ್ಲಿ ಯಾರ ಸತ್ವ ಹೆಚ್ಚಾಗಿದೆಯೋ, ಯಾರಲ್ಲಿ ಸತ್ವಗುಣ ಹೆಚ್ಚಾಗಿದೆಯೋ ಅಂಥ ಮಕ್ಕಳೇ ಸಾಕು ಅಂತ ಅಸುರ ಸಂಹಾರಕ್ಕೆ ಆಹ್ವಾನ ಕೊಡ್ತಾರೆ ಕಶ್ಯಪರು. ಅಥಾ ವಿಷ್ಣು ಮಹಾತೇಜ, ಅನಂತ ಅನಾದಿ ಅವರ್ಣನೀಯನಾಗಿದ್ದ ಮಹಾವಿಷ್ಣು ಅದಿತಿಯ ಗರ್ಭದಲ್ಲಿ ಅಣುಗಾತ್ರನಾಗಿ ಸೇರ್ಕೊಳ್ತಾನೆ. ಆದಿತ್ಯ ಸಮಜಾಯತಃ ಅವತರಿಸ್ತಾನೆ. ವಾಮನನ ರೂಪ ತಳೆದು ಡೈರೆಕ್ಟ್ ವಿರೋಚನನ ಹತ್ರ ಬರ್ತಾನೆ. ನೋಡಿ, ರಾಮನ ಬಾಲ್ಯದ ಬಗ್ಗೆನೇ ಡೀಟೇಲ್ಸ್ ಇಲ್ಲ ಅನ್ನೋ ಬೇಜಾರು ಎಷ್ಟೋ ಜನನ ಕಾಡ್ತಾ ಇದೆ. ಆದರೆ ಇಲ್ಲಿ ವಾಮನ ಹುಟ್ಟಿದ್ದು, ಬಲಿ ಹತ್ರ ಹೋಗಿದ್ದು, ಅದೆರಡು ಒಂದೇ ಶ್ಲೋಕದಲ್ಲಿ ಬಂದು ಹೋಗುತ್ತೆ. ವಾಮನ ಅವತಾರದ ಡೀಟೇಲ್ಡ್ ಸ್ಟೋರಿ ಬೇಕು ಅಂದರೆ ಭಾಗವತ ನೋಡಬೇಕು. ಸದ್ಯಕ್ಕೆ ಅದೆಲ್ಲ ಮಾತು ಯಾಕೆ, ಈಗ ಬಲಿ ಚಕ್ರವರ್ತಿ ಯಾಕಕ್ಕೆ ಬಂದ ವಾಮನ ಏನು ಮಾಡ್ತಾನೆ ನೋಡಿ. 3 ಕ್ರಮಾನ್ ಭಿಕ್ಷಿತ್ವ, 3 ಹೆಜ್ಜೆ ಜಾಗ ಕೊಡುವಂಥ ಭಿಕ್ಷೆ ಬಿಡ್ತಾನೆ. ಯಾರು? ಭಗವಂತ. ಎಂಥವನು? ಇಡೀ ಸೃಷ್ಟಿನ ಯಾರೋ ಅವನು ಒಬ್ಬ ರಾಕ್ಷಸನ ಎದುರು ಭಿಕ್ಷೆ ಬಿಡ್ತಾ ಇದ್ದಾನೆ, ಅದು ಒಟ್ಟು ರೂಪದಲ್ಲಿ. ಬಲಿಗೆ ಬೇರೆ ದಾರಿ ಇರಲಿಲ್ಲ, ದಾನ ಕೊಡೋಕೆ ರೆಡಿಯಾದ. ಆಗ ವಾಮನ ಆಕ್ರಮ್ಯ ಲೋಕಾನ್, 1 ಹೆಜ್ಜೆಲಿ ಭೂಮಿ, ಇನ್ನೊಂದು ಹೆಜ್ಜೆಲಿ ಅಂತರಿಕ್ಷ, 3ನೇ ಹೆಜ್ಜೆಲಿ ಸ್ವರ್ಗಲೋಕ, 3ಅನ್ನು ಅಳೆದು ಬಿಡ್ತಾನೆ. ಯಾಕೆ ಹೇಳಿ? ಅವನು ಲೋಕಾತ್ಮ ಸರ್ವಭೂತ ಹಿತೇರತಃ, ಇಡೀ ಲೋಕದ ಆತ್ಮವನು, ಎಲ್ಲ ಜೀವಿಗಳ ಹಿತ ಬಯಸೋನವನು. ಇದರ ಇನ್ನೊಂದು ಅರ್ಥ, ಭಗವಂತ ಒಂದು ಸಲ ಕಾಲಿಟ್ಟರೆ ಅಲ್ಲಿ ನಾನು ನನ್ನೋದು ಅನ್ನೋದೇನು ಉಳಿಯಲ್ಲ. ಬಲಿ ವಿಚಾರದಲ್ಲೂ ಆಗಿದ್ದದೆ. ಯಾವುದನ್ನು ಪರಾಕ್ರಮದಿಂದ ಬಲಿ ಗೆದ್ದುಕೊಂಡಿದ್ನೋ ಅದನ್ನೆಲ್ಲ ವಾಮನ ಉಪಾಯದಿಂದ ತನ್ನದಾಗಿಸ್ಕೊಂಡ. ತೋಳ್ಬಲಕ್ಕಿಂತ ಬುದ್ಧಿಬಲ ತಾನೇ ದೊಡ್ಡದು. ಹಾಗಂತ ವಾಮನ ಏನು ಗೆದ್ದಿದ್ದೆಲ್ಲ ಅವನೇ ಇಟ್ಕೊಂಡ. ಇಂದ್ರನಿಗೆ ಅವನ ಲೋಕ ಕೊಟ್ಟ, ಭೂಮಿಗೆ ಅಂಟಿದ್ದ ಕಳಂಕ ಕಳೆದ. ರಾಮಾಯಣದಲ್ಲಿ ಇಷ್ಟೇ ಕತೆ ಬರೋದು. ಬಲಿ ತಲೆ ಮೇಲೆ ಕಾಲಿಟ್ಟಿದ್ದು, ಅವನನ್ನು ಪಾತಾಳಕ್ಕೆ ಕಳಿಸಿದ್ದು, ದೀಪಾವಳಿಗೆ ಬರುವಂತೆ ಬಿಡುವಂಥ ಆಶೀರ್ವಾದ ಕೊಟ್ಟಿದ್ದು, ಇದ್ಯಾವುದು ರಾಮಾಯಣ ಅನ್ನೋ ಮಹಾಕಾವ್ಯದಲ್ಲಿಲ್ಲ. ಇದು ವಾಮನ ಅವತಾರದ ಮೇನ್ ಇಂಟೆನ್ಷನ್ ಏನು ಅಂತ ಹೇಳೋ ಉಪಕಥೆ ಅಷ್ಟೇ. ಈಗ ರಾಮ ಏನು ಮಾಡ್ತಿದ್ದಾನೆ ನೋಡೋಣ. ಹಿಂದೆ ವಾಮನ ಇದೇ ಆಶ್ರಮದಲ್ಲಿ ತಪಸ್ಸು ಮಾಡಿದ್ದ. ಇದು ಆಶ್ರಮ ಅಷ್ಟೇ ಅಲ್ಲ, ಶಮನಾಶನಃ, ಮೆಂಟಲು, ಫಿಸಿಕಲ್ಲು, ಸ್ಪಿರಿಚುವಲ್ ಎಕ್ಸಾಷನ್ ಎಲ್ಲ ನಾಶ ಮಾಡೋ ಜಾಗ. ವಾಮನನ ಮೇಲಿದ್ದ ಪ್ರೀತಿ, ಭಕ್ತಿ, ಗೌರವದಿಂದ ಈ ಸಿದ್ಧಾಶ್ರಮನೇ ನನ್ನ ತಪಸ್ಸಿಗೆ ಆಯ್ಕೆ ಮಾಡಿಕೊಂಡೆ. ಈ ಆಶ್ರಮ ತವ ಅಪಿ ಏತತ್ ಯಥಾ ಮಮ, ನನ್ನದು ಹೇಗೋ ಅದೇ ಥರ ನಿಂದು ಕೂಡ ಅಂತ ಹೇಳ್ತಾರೆ ವಿಶ್ವಾಮಿತ್ರರು ರಾಮನಿಗೆ. ಎಂಥ ಮಹತ್ವದ ಸ್ಟೇಟ್ಮೆಂಟ್ ಇದು ಅಂದರೆ, ರಾಮ ವಿಷ್ಣುವಿನ ಅವತಾರ ಅಂತ ನಮಗೆ ಗೊತ್ತು, ನಿಮಗೆ ಗೊತ್ತು. ವಸಿಷ್ಠ ವಿಶ್ವಾಮಿತ್ರರಂಥ ಋಷಿಗಳಿಗೆ ಮಾತ್ರ ಗೊತ್ತು. ಇನ್ಫ್ಯಾಕ್ಟ್ ರಾಮನಿಗೆ ಇನ್ನೂ ಅವನ ಅವತಾರದ ಕತೆ ಗೊತ್ತಿಲ್ಲ. ಮುಂದೆ ಗೊತ್ತಾಗೋ ಸೀನು ಬರುತ್ತೆ.
ಅದು ಮಾತ್ರ ಅಲ್ಟಿಮೇಟ್. ಬಟ್ ಅದು ಎಷ್ಟನೇ ಎಪಿಸೋಡ್ ಅಂತ ಮಾತ್ರ ಕೇಳಬೇಡಿ. ಅವತ್ತು ವಾಮನ ಇದ್ದ ಜಾಗ ಇವತ್ತು ನಿನ್ನ ಜಾಗ ಅಂತ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ತನಕ ಪ್ರಶಾಂತವಾಗಿದ್ದ ಧ್ಯಾನ ಮೌನಮತ್ತವಾಗಿದ್ದ ಆಶ್ರಮ ವಿಶ್ವಾಮಿತ್ರರು ಬಂದ ಕೂಡಲೇ ಸಂಭ್ರಮದಿಂದ ತುಂಬೋಯ್ತು. ಅವ್ರು ಬರೋದು ನೋಡ್ತಿದ್ದಂಗೆ ಆಶ್ರಮದಲ್ಲಿದ್ದ ಹುಡುಗರು ಉತ್ಪತ್ತ್ಯೋತ್ಪತ್ತ್ಯ ಸಾಹಸ ವಿಶ್ವಾಮಿತ್ರ ಪೂಜಯನ್, ವಿಶ್ವಾಮಿತ್ರರನ್ನ ಪೂಜಿಸೋಕ್ಕೆ ವೆಲ್ಕಮ್ ಮಾಡೋಕ್ಕೆ ಎದ್ದೆದ್ದು ಬರ್ತಾ ಇದ್ದಾರೆ. ರಾಮ ಲಕ್ಷ್ಮಣರಿಗೂ ಕೂಡ ಅದೇ ಥರ ಅತಿಥಿ ಗೌರವ ಕೊಡ್ತಾ ಇದ್ದಾರೆ. ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡಿದ್ರಾನೋ ಅದಾಗ್ತಿದ್ದಂಗೆ ರಾಮ ವಿಶ್ವಾಮಿತ್ರರಿಗೆ ಅದ್ಯೈವ ದೀಕ್ಷತಾಂ ಪ್ರವಿಶ, ನೀವು ಇವತ್ತೇ ದೀಕ್ಷೆ ತಗೊಳ್ಳಿ, ಸಿದ್ಧಾಶ್ರಮದ ಬಗ್ಗೆ ನೀವು ಹೇಳಿದ ಮಾತನ್ನು ನಾನು ಸತ್ಯ ಮಾಡ್ತೀನಿ ಅಂತಾನೆ. ರಾಜ್ಕುಮಾರ ರಾಮನ ಮಾತಿಗೆ ಒಪ್ಪಿದ ವಿಶ್ವಾಮಿತ್ರರು ನಿಯತೋ ನಿಯತೇಂದ್ರಿಯ ದೀಕ್ಷೆ ಸ್ವೀಕರಿಸ್ತಾರೆ. ರಾತ್ರಿ ಪೂರ್ತಿ ಇಬ್ಬರು ಹುಡುಗರು ಎಚ್ಚರವಾಗಿದ್ಕೊಂಡು ಆಶ್ರಮ ಕಾಯ್ತಾರೆ. ಮಾರನೇ ದಿನ ವಿಶ್ವಾಮಿತ್ರರು ಹುತಾಗ್ನಿಹೋತ್ರಂ ಆಸೀನಂ, ಅಗ್ನಿಹೋತ್ರದ ಮುಂದೆ ಕುತ್ಕೊಳ್ತಾರೆ. ಜಪತಪ ಎಲ್ಲ ಮುಗಿಸ್ಕೊಂಡ ರಾಮ ಲಕ್ಷ್ಮಣರು ವಿಶ್ವಾಮಿತ್ರರಿಗೆ ವಂದಿಸ್ತಾರೆ. ಯಾಗ ಶುರುವಾಗುತ್ತೆ. ಮುಂದೆ ಏನಾಯಿತು ಮುಂದಿನ ಎಪಿಸೋಡಲ್ಲಿ ನೋಡೋಣ. ನಮಸ್ಕಾರ.